ನಾವು ಬಂದೇವ ಪಿಡಿಯನ್ನು ನೋಡೋದಕ ನಮ್ಮ ಜಾಗದ ದುಡ್ಡನ್ನು ಕೇಳೋದಕ ಅರಗೀಯ ಗೀಯ ಗಾಗಿಯ ಗೀಯ ಪ್ರತಿಭಟನೆಗೆ ಏನು ಫಲ ಸಿಕ್ಕಿಲ್ಲವೇ? ಸಿಕ್ಕಿತು ಗ್ರಾಮಕ್ಕೆ ಅವರು ಆ 2 ಗ್ರಾಮಕ್ಕೆ ಅವರು ಅವಾರ್ಡ್ ನೋಟಿಸ್ ಕಳಿಸ್ತಾರಂತೆ ಹುಡುಕಿ ಹೋಗ್ತಾರಂತೆ. ಹೌದಾ? ನಾವು ಬಂದೇವ ಪಿಡಿಯನ್ನು ನೋಡಿದ ನಾವು ಬಂದೇವ ಪಿಡಿಯನ್ನು ನೋಡಿದ ನಮ್ಮ ಜಾಗದ ದುಡ್ಡನ್ನು ಕೇಳೋದಕ್ಕ ನಾವು ಬಂದೇವ ಪಿಡಿಯನ್ನು ನೋಡಿದ ನಮ್ಮ ಜಾಗದ ದುಡ್ಡನ್ನು ಕೇಳೋದಕ್ಕ ಎರಡು 2016ರಲ್ಲಿ 483 ಕೋಟಿ, 2020ರಲ್ಲಿ 1117 ಕೋಟಿ ಅಂತೆ. ಹೌದಾ? ಅದು ಹೇಗೆ ಏರಿಕೆ ಆಯ್ತು? ಅದು ಹೇಗೆ ಏರಿಕೆ ಆಯ್ತು? ಸರ್ವೆ ಮಾಡಲಿಕ್ಕೆ 18ರಲ್ಲಿ ಆಗಲಿಲ್ಲ, ಕಡೆಗೆ 2020ರಲ್ಲಿ ಭೂ ಸ್ವಾಧೀನ 3A ನೋಟಿಫಿಕೇಶನ್ ಆಯಿತು. 3A ನೋಟಿಫಿಕೇಶನ್ 2018ರಲ್ಲಿ ಆದಾಗ ಭೂಮಿಯ ಬೆಲೆ ಜಾಸ್ತಿ ಆಗಿದೆ. ಯಾಕಂದ್ರೆ ಗೈಡ್ಲೈನ್ ವ್ಯಾಲ್ಯೂ ನಾವು ಮಾಡಿದಲ್ಲ, ಅವರೇ ಸರ್ಕಾರವೇ ಮಾಡಿದ ರೇಟ್ ಅದನ್ನೇ ಕೊಡಿ ಅಂತ ಇವಾಗ ಕೇಳ್ತಾ ಇದ್ದಾರೆ. ನಮಗೇನು ಜಾಸ್ತಿ ಬೇಡ, ಬಟ್ 2018ಕ್ಕೆ ಆಗುವಾಗ ಅದು ಬೆಲೆ 1173 ಕೋಟಿ. ಮೊನ್ನೆ 22 ತಾರೀಕಿಗೆ ಅಂದರೆ ಮಂಗಳವಾರದಿಂದ ನಾವಿಲ್ಲಿ ಧರಣಿ ಕೂತಿದ್ದೇವೆ. ಬೆಳಿಗ್ಗೆ 10 ಗಂಟೆಗೆ ಬಂದು ಸಂಜೆ 5 ಗಂಟೆ ತನಕ ನಾವಿಲ್ಲಿ ಕೂತಿದ್ದೀವಿ. ಸಾಧಾರಣ 86ಕ್ಕಿಂತ ಎಷ್ಟು ಜನ ಒಂದೊಂದು ವಿಲೇಜಿನಿಂದ, ಅಂದರೆ ನಾವು ವಿಲೇಜನ್ನು ಡಿವೈಡ್ ಮಾಡಿ ಹಾಕಿದ್ದೆವು. ಫಸ್ಟ್ ಡೇ ಹಲವು ವಿಲೇಜ್, ಮತ್ತು ಎರಡೆರಡು ವಿಲೇಜ್ಗಳಾಗಿ ಮಾಡಿ ಈ 8 ದಿನಕ್ಕೆ ಒಂದು ದಿವಸ 3 ವಿಲೇಜ್ ಹೀಗೆ ಮಾಡಿಕೊಂಡು 20 ವಿಲೇಜಿನವರು ಇಲ್ಲಿ ಸೇರಿದ್ದೇವೆ. ಎಲ್ಲ ದಿವಸಗಳಲ್ಲಿ 85ಕ್ಕಿಂತ ಮೇಲಿನ ಜನ ಇದ್ರು. ಇಲ್ಲಿ ಕೂತಿದ್ದೆವು ನಾವು. ಬಹುಶಃ ನಮ್ಮ ಆಡಳಿತ ಮಾಡುವವರು ಇರ್ಬೋದು, ಏನು DC ಅವರು ಇರ್ಬೋದು, ಇಲ್ಲ ನಮ್ಮ ಸ್ಪೀಕರ್ ನಮ್ಮ ಮುಂದಿನಿಂದ ಇಲ್ಲಿ 2 ಸಾರಿ ಇಲ್ಲಿನ ರೋಡಲ್ಲಿ ಪಾಸ್ ಆಗಿ ಹೋದ್ರು ಅವರಿರ್ಬೋದು. ಯಾರೂ ನಮ್ಮನ್ನು ತಿರುಗಿ ಇಲ್ಲಿ ನೋಡಲಿಲ್ಲ. ನೋಡಿದ್ದಾರೆ ನಾವಿಲ್ಲಿ ಕೂತು ಗಲಾಟೆ ಮಾಡಿ ಒಬ್ಬೆ ಆಗ್ತಾ ಧನ್ಯ ಮಾಡೋದನ್ನು ಇಲ್ಲಿ ನೋಡಿದ್ದಾರೆ. ಆದರೆ ಇಲ್ಲಿ ಬಂದು ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. DC ಅವರಿಗೆ ಗೊತ್ತುಂಟು, ನಾವು ನೋಟಿಸ್ ಮಾಡಿದ್ದೇವೆ. ಕಮಿಷನರಿಗೆ ಗೊತ್ತುಂಟು, ನಾವು ನೋಟಿಸ್ ಮಾಡಿದ್ದೇವೆ. ಮತ್ತು ಸಂಸದರಿಗೆ ಗೊತ್ತುಂಟು. ಇದೆಲ್ಲ ಎಲ್ಲರಿಗೂ ತಿಳಿದಿದೆ. ಆದರೆ ಯಾರು ಬಂದು ನೀವು ಯಾಕೆ ಇಲ್ಲಿ ಕೂತಿದ್ದೀರಿ, ನಿಮ್ಮ ಸಮಸ್ಯೆಗಳೇನು ಅಂತ ಕೇಳಲಿಲ್ಲ. ಬಟ್ ಮೀನ್ ವಾಯಲ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ ಸಂಸದರು ಕೆಲವರು ನಾವು ಇಲ್ಲಿ ಕೂತುಕೊಂಡವರು ಏನು ಧರಣಿ ಮಾಡ್ತಾ ಇದ್ದೇವೆ, ನಾವು ಕೂತುಕೊಂಡವರು ದೇಶದ್ರೋಹಿಗಳು ಎಂಬುದಾಗಿ ಪೋಸ್ಟರ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಯಾಕೆಂದರೆ ಬಹುಶಃ ಅವನು ಯಾರಾದರೂ ಹಾಕಿದವ ಅವಿವೇಕಿ ಇರ್ಬೋದು. ಆದರೂ ನನ್ನ ಪ್ರಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೇವೆ ಅಂತ ಹೇಳುವಾಗ ಅದು ಹಾಗೆ ಹೇಳುವುದು ತಪ್ಪು. ಈಗ ನಮ್ಮದು ಇವತ್ತು 7ನೇ ದಿವಸ. ಶನಿವಾರ ಆದಿತ್ಯವಾರ ಮಾಡಲಿಲ್ಲ, ಯಾಕೆಂದರೆ ಇಲ್ಲಿ ಆಫೀಸ್ ಇರಲಿಲ್ಲ, ಹಾಗೆ ಮಾಡಲಿಲ್ಲ. ಬಟ್ ಇವತ್ತು ನಮ್ಮದು 7ನೇ ದಿವಸ. ನಾವು ಇಷ್ಟೊಂದು ಮಂದಿ ಇಲ್ಲಿ ಸೇರಿದ್ದೇವೆ. ಇಷ್ಟ ತನಕ ನೀವು ಯಾಕೆ ಕೂತಿದ್ದೀರಿ, ನಿಮ್ಮ ಸಮಸ್ಯೆಯನ್ನು ನಿಮಗೆ ಏನು ಆಗಬೇಕು, ಯಾಕೆ ಕೂತಿದ್ದೀರಿ ಅಂತ ಕೇಳುವಂಥದ್ದು ನಮ್ಮ ಆಡಳಿತ ಏನು ನಮ್ಮ DC ಅವರು ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇಲ್ಲ, ನಮ್ಮ ಜನಪ್ರತಿನಿಧಿಗಳು ಇಲ್ಲಿ ನಮ್ಮನ್ನು ವಿಚಾರಿಸಲಿಲ್ಲ. ಸೊ ನಾವೀಗ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಜನರೆಲ್ಲರೂ ಹೇಳಿದರು, ನೋಡಿ ನಾವು ಹೀಗೆ ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ, ನಾವು ಮಾರ್ಗಕ್ಕೆ ಇಳಿದು ಆ ರಸ್ತೆಯನ್ನು ಬ್ಲಾಕ್ ಮಾಡಿದರೆ ಮಾತ್ರ ಇಲ್ಲಿ ಎಲ್ಲರೂ ಎಚ್ಚೆತ್ತುಕೊಳ್ತಾರೆ. ಇಲ್ಲಾಂತೇಳಿ ಆದರೆ ನೀವು ಇಲ್ಲಿ ಕೂತ್ರೆ ಇಲ್ಲೇ ಕೂತು ಹೋಗ್ತೀರಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಬರುವುದಿಲ್ಲ ಅಂತೇಳಿ ಹೇಳಿದರು. ಆದರೂ ನಾವು
ಏನು ನಾವು ಅಂಡರ್ಟೇಕ್ ಮಾಡಿದ್ದೇವೆ ಅದಕ್ಕೆ ಮರ್ಯಾದೆ ಕೊಟ್ಟು ನಾವು DC SP ಕಮಿಷನರ್ ಆಫೀಸ್ನಲ್ಲಿ ನಾವು ಪ್ರೊಟೆಸ್ಟ್ಗೆ ಕೇಳುವಾಗ ಅವ್ರು ಹೇಳಿದ್ರು ನಿಮಗೆ 8 ದಿವಸಕ್ಕೆ ಮಾತ್ರ ಕೊಡುವುದನ್ನ ಹೇಳುವಾಗ ಅವ್ರು ಹೇಳಿದ್ರು ಅನಿರ್ದಿಷ್ಟಾವಧಿ ಅಂತ ಹೇಳುವಾಗ ಅವ್ರು ಹೇಳಿದ್ರು ಅದು ಸಾಧ್ಯ ಇಲ್ಲ ಅಂತ. ಬಟ್ ನಮ್ಮ ಬಹುಶಃ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಸಮಸ್ಯೆಗೆ ಅವರು ಪರಿಹಾರ ಕೊಡಲಿಲ್ಲ ಅಂತ ಹೇಳಿ ಆದರೆ ನಾವು ಪ್ರೊಟೆಸ್ಟ್ ಮಾಡುವುದೇ ನಮಗೆ ಒಂದು ಅಸ್ತ್ರ. ಅದು ಮಾತ್ರ ಅದನ್ನು ಮಾಡಬಾರ್ದು ಅಂತ ಹೇಳಲಿಕ್ಕೆ ಅವರಿಗೆ ಯಾವ ರೈಟು ಇಲ್ಲ. ಆದರೂ ಕೂಡ ನಾವು ಅವರ ಮಾತಿಗೆ ಮರ್ಯಾದೆ ಕೊಟ್ಟು ವಿತ್ ಡ್ಯೂ ರೆಸ್ಪೆಕ್ಟ್ ಇವತ್ತಿನ ತನಕ ನಾವು ಈ ಪ್ರೊಟೆಸ್ಟ್ ಅನ್ನು ಮುಂದುವರಿಸಿದ್ದೇವೆ. ಆದರೆ ಇವತ್ತಿನ ತನಕ ನಮಗೆ ಅದರ ರಿಸಲ್ಟ್ ಬರದ ಕಾರಣ ನಾವು ಇನ್ನು ಮುಂದೆ ಏನು ಮಾಡಬೇಕು ಅಂತ ಈಗ ಇನ್ನು ಕೂತು ನಾವು ಆಲೋಚನೆ ಮಾಡಿದೆವು. ಈಗ ಇನ್ನು ಮುಂದಿನ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಸೇರಿರುವ 100-120 ಮಂದಿ ಇದ್ದಾರೆ. ಎಲ್ಲರ ಒಂದೇ ಒಕ್ಕರಲಿನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಪ್ರತಿ ವಿಲೇಜ್ ವೈಸ್ ಲೈಕ್ ಪದಾವು, ತೆರುವಾಯಿಲ್, ಗುರುಪರ ಕೈಕಮ್ಮ, ಅಲ್ಲಿಂದ ಮುಂದೆ ಎಡಪದಾವು, ಮೂಡುಬಿದ್ರೆ ಎಲ್ಲ ಕಡೆಯಲ್ಲಿ ಸಾಣೂರು, ಕುತ್ತಿಗೆ ಎಲ್ಲ ಕಡೆಯಲ್ಲಿ ಬೆಳುವಾಯಿ ಎಲ್ಲ ಕಡೆಯಲ್ಲಿ ಅಲ್ಲಿ ಜನ ಸೇರಿಕೊಂಡು ರಸ್ತಾರೋಕ ಮಾಡುವಂಥದ್ದು. ರಸ್ತಾರೋಕ ಮಾಡ್ತೇವೆ. ಮತ್ತೆ DC ಆಫೀಸಿನ ಎದುರು ನಾವು ಧರಣಿ ಕೂತ್ಕೊಳ್ತೇವೆ. SLO ಆಫೀಸಿನ ಎದುರು ಧರಣಿ ಕೊಡ್ತೇವೆ. ನಮಗೆ ನಮ್ಮ ಏನು ನ್ಯಾಯಯುತವಾದ ಬೇಡಿಕೆ ಉಂಟು ಅದು ನಮಗೆ ತಕ್ಕುವ ತನಕ ನಾವು ಧರಣಿ ಕೂತ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದೇವೆ. ಸಂಸದರ ಮನೆಯ ಮುಂದೆ, ಶಾಸಕರ ಮನೆಯ ಮುಂದೆ, ಯಾಕಂದ್ರೆ ಇವರೆಲ್ಲ ನಮ್ಮೊಟ್ಟಿಗೆ ಸೇರಿಕೊಳ್ಬೇಕಾಗಿತ್ತು. ಶಾಸಕರುಗಳು ನಮ್ಮ ಜನಪ್ರತಿನಿಧಿಗಳು ನಮ್ಮೊಟ್ಟಿಗೆ ಸೇರಬೇಕು, ಕೇಳಬೇಕಿತ್ತು. ಈಗ ನಮಗೆ ನಾವು ಇಲ್ಲಿ ಧರಣಿ ಕೂತ ನಂತರ ನಮ್ಮ ಜನಪ್ರತಿನಿಧಿ ಇದೆ, ಈಗ ಇರುವ ಜನಪ್ರತಿನಿಧಿಯಲ್ಲಿ ಭಾಸ್ಕರ್ ಮಾತ್ರ ಇಲ್ಲಿಗೆ ಬಂದರು. ಕೇಳಿದ್ರು, ಅವ್ರು ಹೇಳಿದ್ರು ನನಗೇನು ಮಾಡ್ಲಿಕ್ಕೆ ಆಗ್ತದೆ ಅದು ನಾನು ಮಾಡ್ತೇನೆ ಅಂತ. ಮತ್ತೆ ನಮ್ಮ ಮಾಜಿ ಶಾಸಕರಾದ JR ಲೋಬರ್ ಬಂದಿದ್ರು, ಐವನ್ ಡಿಸೋಜ ಬಂದರು, ಅಭಯ್ ಚಂದ್ರ ಜೈನ್ ಬಂದರು, ಇವರುಗಳೆಲ್ಲ ಬಂದಿದ್ರು. ಆದರೆ ನಮ್ಮ ಹರೀಶ್ ಕುಮಾರ್ MLC ಅವರು ಬಂದಿದ್ರು. ಬಟ್ ನಮ್ಮನ್ನು ಪ್ರತಿನಿಧಿಸುವವರು, ಯಾಕೆಂದ್ರೆ ಈ ಇಶ್ಯೂ ಇರುವುದು ಇಲ್ಲಿ ಅಲ್ಲ, ಮಂಗಳೂರು ಲೆವೆಲಲ್ಲಿ ಇಲ್ಲದು. ಈ ಇಶ್ಯೂ ಇರುವುದು ಡೆಲ್ಲಿಯಲ್ಲಿ ನಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳಿ ಆದರೆ ನಮಗೆ 2 MP ಗಳಿದ್ದಾರೆ. ಒಂದು ನಳಿನ್ ಕುಮಾರ್ ಕಟೀಲ್, ಇನ್ನೊಂದು ಶೋಭಾ ಕರಂದ್ಲಾಜೆ. ಇಬ್ಬರು ಒಂದು ಕಾರ್ಕಳಕ್ಕೆ ಸಂಬಂಧಪಟ್ಟವರು, ಇನ್ನು ಮಂಗಳೂರಿಗೆ ಸಂಬಂಧಪಟ್ಟವರು. ಅವರಿಬ್ಬರು ಇದನ್ನು ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊಂಡು ಎಲ್ಲಿ ನಿಮ್ಮ ನ್ಯಾಷನಲ್ ಹೈವೇ ಆಫೀಸಿನಲ್ಲಿ ಕೂತ್ಕೊಂಡು ಅವರು ಹೇಳಬೇಕು ಯಾಕೆ ಈ ಸಮಸ್ಯೆಗೆ ನೀವು ಪರಿಹಾರ ಹುಡುಗುತ್ತಾ ಇಲ್ಲ, ಇಮಿಡಿಯೇಟ್ ಪರಿಹಾರ ಮಾಡಿಕೊಡಿ. ನನ್ನ 45 ಕಿಲೋಮೀಟರ್ ರಸ್ತೆ ಆಗಲಿಕ್ಕೆ 8 ವರ್ಷ ಬೇಡ. ಒಂದು ಜನಪ್ರತಿನಿಧಿ ಆದವ ಹೇಳಬೇಕಾದದ್ದು ಇದು ನನ್ನ ಜನರ ಸಮಸ್ಯೆ. 45 ಕಿಲೋಮೀಟರ್ ರಸ್ತೆ ಆಗಬೇಕಿದ್ರೆ 8 ವರ್ಷ ಕಾಯಬೇಕಾದ ಅಗತ್ಯ ನನಗಿಲ್ಲ. ಅವರಿಗೆ 2ನೇ ಟರ್ಮ್ ಈ ರೋಡಿಗೆ ನೋಟಿಫಿಕೇಶನ್ ಆದ ನಂತರ 2nd ಟರ್ಮ್ ಇದು.